ನೋಟಿಸ್ ಅಂಟಿಸಿ ವಾರ ಕಳೆದ್ರೂ ನೋ ಟೋಯಿಂಗ್. ನೋಟಿಸ್ ಕಿತ್ತು ಹಾಕಿರೋ ಮಾಲೀಕರು. ಬೀಡಾಡಿ ವಾಹನಗಳ ಟೋಯಿಂಗ್ ಯಾವಾಗ? ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಬೆಂಗಳೂರು ನಗರದ ಪಾದಚಾರಿ ಮಾರ್ಗ ಮತ್ತು ರಸ್ತೆ ಬದಿ ಅನಧಿಕೃತ ಪಾರ್ಕಿಂಗ್ ವಾಹನಗಳ ಮೇಲೆ ಸಮರ ಸಾರಿದ್ರು. ನೋಟಿಸ್ ಅಂಟಿಸಿ 1 ವಾರ ಗಡುವು ನೀಡಿ ಆ ಬಳಿಕ ವಾಹನವನ್ನ ತೆಗೆದುಕೊಂಡು ಹೋಗೋದಾಗಿ ಹೇಳಿದ್ರು. ಟೋಯಿಂಗ್ ಮಾಡೋ ಕಾರ್ಯಕ್ಕೂ ಸಾಂಕೇತಿಕ ಚಾಲನೆ ನೀಡಿದ್ರು. ಆದ್ರೆ ಕೆಲವು ಕಡೆ ನೋಟಿಸ್ ಅಂಟಿಸಿ ವಾರ ಕಳೆದಿದ್ರು ಇನ್ನು ಬೀಡಾಡಿ ವಾಹನಗಳು ನಿಂತಲ್ಲೇ ನಿಂತಿವೆ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡಿದೆ. ರಿಯಾಲಿಟಿ ಚೆಕ್ 1 ವಾಲ್ಮೀಕಿ ನಗರ ಮುಖ್ಯ ರಸ್ತೆ. ಎಸ್, ಬೆಂಗಳೂರು ಕೇಂದ್ರ ಪಾಲಿಕೆಯ ಚಾಮರಾಜಪೇಟೆಯ ವಾಲ್ಮೀಕಿ ನಗರ ಮುಖ್ಯ ರಸ್ತೆಯಲ್ಲಿ ಜಿಬಿಎ ಸಿಬ್ಬಂದಿಗಳು ಜುಲೈ 16ರಂದು ಬೀಡಾಡಿ ವಾಹನಗಳಿಗೆ ನೋಟಿಸ್ ಅಂಟಿಸಿದ್ದಾರೆ. ನೋಟಿಸ್ ಅಂಟಿಸಿ ಬಿಟ್ರೆ ನಾವೇನು ತಲೆ ಕೆಡಿಸಿಕೊಳ್ಳೋಲ್ಲ ಅಂತ ಕೆಲ ವಾಹನ ಮಾಲೀಕರು ನೋಟಿಸ್ ಅನ್ನ ಕಿತ್ತು ಹಾಕಿದ್ದಾರೆ. ನೋಟಿಸ್ ಅಂಟಿಸಿ ಟೋಯಿಂಗ್ ಮಾಡದೆ ಬಿಟ್ಟಿರೋ ಬೀಡಾಡಿ ವಾಹನಗಳು ಯಾವ ರೀತಿಯಲ್ಲಿ ಅನಧಿಕೃತವಾಗಿ ನಿಂತಿದೆ ನೋಡಿ. ಬೆಂಗಳೂರು ರಸ್ತೆಗಳನ್ನ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ, ಇದು ಸಾರ್ವಜನಿಕ ಆಸ್ತಿ. ಇಲ್ಲಿ ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿದರೆ ಆ ಗಾಡಿಗಳನ್ನ ತೆರವು ಮಾಡ್ತೀವಿ ಅಂತ ಈಗಾಗಲೇ GBA ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ನಿಂತಿರುವಂಥ ಅನಧಿಕೃತ ಪಾರ್ಕಿಂಗ್ಗೆ ನೋಟಿಸ್ ಅಂಟಿಸುವಂಥ ಕೆಲಸ ಮಾಡಿದರು. ನೋಟಿಸ್ ಅಂಟಿಸಿ 1 ವಾರ ಆದಮೇಲೆ ಟೋಯಿಂಗ್ ಕಾರ್ಯಾಚರಣೆ ಕೂಡ ಕೃಷ್ಣ ಬೈರೇಗೌಡ ಸಾಂಕೇತಿಕ ಶುರು ಮಾಡಿದರು. ಅದ್ರ ಬಗ್ಗೆ ಈಗ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ನಾನೀಗ ಒಂದು ಮುಖ್ಯ ರಸ್ತೆಯಲ್ಲಿದ್ದೀನಿ. ಇದು ವಾಲ್ಮೀಕಿ ನಗರ ಮುಖ್ಯ ರಸ್ತೆ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಸೇರಿಕೊಳ್ಳುತ್ತೆ. GBA ವ್ಯಾಪ್ತಿಗೆ ತಗೊಂಡ್ರೆ ಇದು ಬೆಂಗಳೂರು ಕೇಂದ್ರ ವಲಯಕ್ಕೆ ಸೇರಿರುವಂತಹ ಒಂದು ಜಾಗ. ಈ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಎರಡೂ ಭಾಗಗಳಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ. ಪಾರ್ಕಿಂಗ್ ಮಾಡಿರುವಂಥ ವಾಹನಗಳಿಗೆ ಸ್ಟಿಕ್ಕರ್ಗಳನ್ನು ಅಂದರೆ ನೋಟಿಸ್ನ ಅಂಟಿಸುವಂಥ ಕೆಲಸನ GBA ಸಿಬ್ಬಂದಿ ಮಾಡಿದ್ದಾರೆ. ನೋಡ್ತಿದ್ದೀರಾ, ಇಲ್ಲೊಂದು ಬ್ಲ್ಯಾಕ್ ಕಲರ್ ಕಾರ್ ನಿಂತಿದೆ. ಏನು ನೋಟಿಸ್ ಅಂಟಿಸೋಗಿದ್ರೆ ಮಾಲೀಕರು ಅಥವಾ ಯಾರೋ ಬಂದು ನೋಟಿಸ್ನ ಕಿತ್ತಾಕಿ ಹೋಗಿದ್ದಾರೆ. ಇನ್ನು ನೋಟಿಸ್ ಇರೋ ಗಾಡಿದು ಟೈಮ್, ಯಾಕಂದರೆ 1 ವಾರ ಗಡುವು ಕೊಟ್ಟಿರ್ತೀವಿ, 1 ವಾರದೊಳಗಡೆ ಆ ಗಾಡಿನ ಅಲ್ಲಿಂದ ತೆರವು ಮಾಡಿಲ್ಲ ಅಂದರೆ ನಾವು ಟೋ ಮಾಡ್ತೀವಿ ಅಂತ ಹೇಳಿದರು. ಕಳೆದ ವಾರ ಟೋಯಿಂಗ್ ಕಾರ್ಯಾಚರಣೆ ಕೂಡ ಶುರು ಮಾಡಿದರು. ಟೋಯಿಂಗ್ ಕಾರ್ಯಾಚರಣೆ ಶುರು ಮಾಡಿ ಬಳಿಕ ವಾಹನಗಳು ಇಲ್ಲೇ ನಿಂತಿದೆಯಾ ಅಥವಾ ಎತ್ತಿದಾರ ಅಂತ ಇಲ್ಲೊಂದು ಗಾಡಿ ನಿಮಗೆ ಕಾಣಿಸ್ತಾ ಇದೆ, ಸ್ಕಾರ್ಪಿಯೋ ಗಾಡಿ. ಈ ಗಾಡಿಗೂ ಕೂಡ ಈಗ ಸ್ಟಿಕ್ಕರ್ ಅಂಟಿಸಿದ್ದಾರೆ. ನಿಮಗೆ ದೃಶ್ಯಗಳಲ್ಲಿ ನೋಡ್ಬೋದು. ಆ ಸ್ಟಿಕ್ಕರನ್ನು ಮಾಲೀಕರು ಕಿತ್ತಾಕಿ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿದ್ದಾರೆ. ಏನು ಸ್ಟಿಕ್ಕರ್ ಅಂಟಿಸಿದಾಗ ಅದು ಯಾವ ಸಿಬ್ಬಂದಿಗಳಿಗೆ ಅಂದರೆ ಯಾವ ಟ್ರಾಫಿಕ್ ಪೊಲೀಸ್ ಠಾಣೆಗೆ ಸೇರುತ್ತೆ ಅಥವಾ GBA ಅಧಿಕಾರಿಗಳನ್ನ ಭೇಟಿ ಮಾಡಿ ದಂಡ ಕಟ್ಟಿ ಗಾಡಿಯನ್ನು ರಿಲೀಸ್ ಮಾಡಿಸ್ಕೋಬೇಕು ಅಥವಾ ಎತ್ತಬೇಕು. ನೋಡ್ತಿದ್ರೆ ಸ್ಟಿಕ್ಕರ್ ಕಿತ್ತಾಕಿರುವಂಥದ್ದು, ಗಾಡಿ ಇಲ್ಲೇ ಪಾರ್ಕ್ ಆಗಿರುವಂಥದ್ದು. ನಿಮಗೆ ಈಗ ರಸ್ತೆನ ನೋಡಿಸುವಂಥ ಕೆಲಸ ಮಾಡ್ತೀವಿ ನೋಡಿ. ಎರಡೂ ಭಾಗಗಳಲ್ಲಿ ಯಾವ ರೀತಿ ವಾಹನಗಳನ್ನ ಪಾರ್ಕಿಂಗ್ ಮಾಡಿದ್ದಾರೆ. ಇದರಿಂದ ರಸ್ತೆ ಅರ್ಧ ಭಾಗ ಬರೀ ಪಾರ್ಕಿಂಗ್ಗೆ ಮೀಸಲಾಗೋಗುತ್ತೆ. ಸಂಚಾರಕ್ಕೂ ಸಮಸ್ಯೆ ಆಗುತ್ತೆ, ಪಾದಚಾರಿಗಳಿಗೂ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಹಾಗಾಗಿ ಬೆಂಗಳೂರು ರಸ್ತೆಗಳನ್ನು ನಾವು ಗುಜರಿ ಮಾಡೋದಕ್ಕೆ ಬಿಡಲ್ಲ, ತೆಗಿತೀವಿ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಒಂದು ಸ್ಟೆಪ್ ಇಟ್ಟಿದ್ದಾರೆ. ಬಟ್ ಇನ್ನು ಈ ಕಡೆ ಟೋಯಿಂಗ್ ಕಾರ್ಯಾಚರಣೆ ಶುರು ಆಗಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ರಿಯಾಲಿಟಿ ಚೆಕ್ 2 ಕ್ವೀನ್ಸ್ ರೋಡ್. ಬೆಂಗಳೂರಿನ ರಸ್ತೆ ಗುಜರಿಯಲ್ಲ ಅಂದಿರೋ ಸಚಿವರಿಗೆ ತಮ್ಮ ಪಕ್ಷದ ಕಚೇರಿ ಇಂದಿರಾ ಗಾಂಧಿ ಭವನ ಮುಂಭಾಗದಲ್ಲೇ ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರೋ ವಾಹನಗಳು ಕಾಣ್ತಿಲ್ವಾ? ಹೌದು, ಜಸ್ಮ ಭವನ ರಸ್ತೆಯಲ್ಲಿ ಅನಧಿಕೃತ ವಾಹನಗಳಿಗೆ ನೋಟಿಸ್ ಅಂಟಿಸಿ 8-9 ದಿನಗಳೇ ಆಗಿದೆ. ಆದ್ರೆ ಟೋಯಿಂಗ್ ಮಾತ್ರ ಇನ್ನೂ ಆಗಿಲ್ಲ. ಇನ್ನು ನೋಟಿಸ್ ಅಂಟಿಸಿರೋ ವಾಹನದ ಪಕ್ಕದಲ್ಲೇ ಇನ್ನೊಂದು ಕಾರ್ ನಿಂತಿದೆ. ಅದು ಗುಜರಿಯಲ್ಲಿ ಇರಬೇಕಾಗಿದ್ದು ರಸ್ತೆಯಲ್ಲೇ ಇದೆ. ನಾವೀಗ ಮತ್ತೊಂದು ಸ್ಥಳದಲ್ಲಿದ್ದೀವಿ, ಮತ್ತೊಂದು ಮುಖ್ಯ ರಸ್ತೆ. ಆಶ್ಚರ್ಯ ಆಗುತ್ತೆ ಯಾಕೆ ಅಂತ ನಿಮಗೆ ದೃಶ್ಯಗಳು ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತೀನಿ. ನೀವು ನೇರವಾಗಿ ದೃಶ್ಯಗಳು ನೋಡ್ಬೋದು. ಇಲ್ಲಿ ಬಲಭಾಗದಲ್ಲಿ, ಈ ರಸ್ತೆಯ ಬಲಭಾಗದಲ್ಲಿ KPCC ಕೇಂದ್ರ ಕಚೇರಿ ಇರುವಂಥ ಕ್ವೀನ್ಸ್ ರಸ್ತೆಯ ಜಸ್ಮಾ ಭವನ್ ರಸ್ತೆ, ಇದು ಇಂದಿರಾ ಗಾಂಧಿ ಭವನ ಇದೆ. ಅದರ ಮುಂಭಾಗದಲ್ಲೇ ಸಾಕಷ್ಟು ವಾಹನಗಳನ್ನ ಪಾರ್ಕ್ ಮಾಡಿದ್ದಾರೆ ಅನಧಿಕೃತವಾಗಿ. ಗುಜರಿ ವಾಹನಗಳು, ಎಸ್ಪೆಷಲಿ ಬರೀ ವಾಹನಗಳಲ್ಲ, ಗುಜರಿ ವಾಹನಗಳು. ನೋಟಿಸ್ ಕೂಡ ಅಂಟಿಸಿದ್ದಾರೆ. ನೋಡ್ತಿದ್ದಾರೆ, ಇಲ್ಲೊಂದು ಲಗೇಜ್ ಗಾಡಿ ನಿಂತಿದೆ. ಕೇರಳ ರಿಜಿಸ್ಟ್ರೇಷನ್ ಗಾಡಿ ಇದು. ಕೇರಳದಿಂದ ಬಂದು ನಿಲ್ಲಿಸಿರುವಂಥದ್ದು ಕೇರಳ ಗಾಡಿ ರಿಜಿಸ್ಟ್ರೇಷನ್ ನೋಡ್ತಿದ್ದೀರಾ. KL ಅಂತ ಇರುವಂಥ ರಿಜಿಸ್ಟ್ರೇಷನ್. ಇದಕ್ಕೊಂದು ನೋಟಿಸ್ ಕೂಡ GBA ಅಧಿಕಾರಿಗಳು ಕಳೆದ 16ನೇ ತಾರೀಕು ಅಂಟಿಸಿರುವಂಥದ್ದು. ಅದು ಡೇಟ್ ಕೂಡ ಮಾಸಿ ಹೋಗ್ತಿದೆ. ಅಂದರೆ 1 ವಾರ ಕಳೆದಾಗ ಹೋಗಿದೆ. ಆದರೂ ಕೂಡ ಇದನ್ನು ತೆರವು 7 ದಿನ ಅಂತ ಏನು ಕೊಟ್ಟಿರೋ ಗಡುವು, 7 ದಿವಸ ಆದಮೇಲೂ ಕೂಡ ಇದನ್ನು ತೆರವು ಕಾರ್ಯಾಚರಣೆ ಮಾಡ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಕಚೇರಿಯ ಮುಂಭಾಗದ ರಸ್ತೆಯಲ್ಲೇ ಇರುವಂಥ ವಾಹನಗಳ ತೆರವು ಕಾರ್ಯಾಚರಣೆ ಯಾವಾಗ ಆಗುತ್ತೆ? ಯಾಕಂದರೆ ಸಾಂಕೇತಿಕವಾಗಿ ಚಾಲನೆ ನೀಡಿದ ನಂತರದಲ್ಲಿ ಬೇರೆ ಕಡೆಯೂ ಇದೇ ರೀತಿಯ, ಅಂದರೆ ನಿರಂತರವಾಗಿ ಮಾಡ್ತೀವಿ, ಬೆಂಗಳೂರು ರಸ್ತೆಗಳನ್ನ ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಒಳ್ಳೆಯ ಸ್ಟೆಪ್ ಅದು. ಯಾಕಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ, ಪಾದಚಾರಿಗಳಿಗೆ ಅನುಕೂಲ ಆಗುತ್ತೆ, ವಾಹನ ಸವಾರರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಆ ಕೆಲಸನ ಮಾಡಬೇಕಾಗಿದೆ. ನಮಕವಸ್ಥೆಯಲ್ಲಿ ನೋಟಿಸ್ಗಳನ್ನ ಅಂಟಿಸಿ ಟೋಯಿಂಗ್ ಮಾಡದೆ ಬಿಟ್ಟು ಹೋಗುವಂಥದ್ದು ಮಾಡಿದ್ರೆ ಆ ಕಾರ್ಯಾಚರಣೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋಂಥ ಪ್ರಶ್ನೆ ಕಾಡುತ್ತೆ. ಮತ್ತೊಂದು ಸ್ಥಳ ಕರ್ಕೊಂಡು ಹೋಗ್ತೀನಿ, ಅಲ್ಲಿನ ಪರಿಸ್ಥಿತಿ ಕೂಡ ತೋರಿಸ್ತೀನಿ. ರಿಯಾಲಿಟಿ ಚೆಕ್ 3 ಉಪ್ಪಾರಪೇಟೆ ಪೊಲೀಸ್ ಠಾಣೆ. ಜುಲೈ 16ರಂದು ನೋಟಿಸ್ ಹಾಕಿರೋ ಲಗೇಜ್ ಗಾಡಿ ಇದು. ಮುಂಭಾಗದ ಚಕ್ರಗಳೇ ಇಲ್ಲ. ನೋಟಿಸ್ ಅಂಟಿಸಿ ವಾರ್ನಿಂಗ್ ಟೈಮ್ ಮುಗಿದ್ರೂ ಇನ್ನೂ ಮಾಲೀಕರು ಪತ್ತೆ ಇಲ್ಲ.
ಹಾಗೆ ಟೋಯಿಂಗ್ ಮಾಡಬೇಕಾದ ಜಿಬಿಎ ಮತ್ತು ಟ್ರಾಫಿಕ್ ಪೊಲೀಸರು ಕೂಡ ಪತ್ತೆ ಇಲ್ಲ. ನಾವೀಗ ಮತ್ತೊಂದು ಏರಿಯಾದಲ್ಲಿದ್ದೀವಿ. ಮತ್ತೊಂದು ಗುಜ್ರಿ ಗಾಡಿ ಮುಂದೆ ನಿಂತಿದ್ದೀನಿ. ನೋಡ್ಬೋದು ಈ ಗಾಡಿಗೆ ವೀಲೇ ಇಲ್ಲ. ಇಂಥ ಗಾಡಿನ ಗುಜ್ರಿ ಗಾಡಿ ಅಂದೇ ಇನ್ನೇನಂತ ಕರೆಯೋಕ್ಕಾಗತ್ತೆ. ಇದೊಂದು ಉಪ್ಪರ್ಪೇಟೆ ಪೊಲೀಸ್ ಠಾಣಾ ಮುಂಭಾಗದಲ್ಲೇ ನಿಂತಿರುವಂತಹ ಒಂದು ಲಗೇಜ್ ಗಾಡಿ ನಿಲ್ಲಿಸಿ ಭಾಳಷ್ಟು ದಿನಗಳೇ ಕಳೆದೋಗಿದೆ. ಅಂದರೆ ದಿನ ಅಲ್ಲ, ತಿಂಗಳುಗಳು ಕಳೆದೋಗಿದೆಯೋ ವರ್ಷಗಳು ಕಳೆದೋಗಿದೆಯೋ ಗೊತ್ತಿಲ್ಲ. ಈ ಗಾಡಿಗೆ ಈಗ GBA ಅಧಿಕಾರಿಗಳು ಮತ್ತು ಬೆಂಗಳೂರು ಟ್ರಾಫಿಕ್ ಪೊಲೀಸರು ಜಂಟಿಯಾಗಿ ಗಾಡಿಗೆ ನೋಟಿಸ್ ಅಂಟಿಸುವಂಥ ಕೆಲಸ ಮಾಡಿದ್ದಾರೆ. 16ನೇ ತಾರೀಕು ಅಂಟಿಸಿರುವಂಥದ್ದು. 16 ಅಂದರೆ 24, ಅಂದರೆ ಆಲ್ಮೋಸ್ಟ್ 8 ದಿವಸ, 7 ದಿವಸ ಕಳೆದು 8ನೇ ದಿವಸಕ್ಕೆ ಕಾಲಿಟ್ಟಿದ್ದೀವಿ. ಆದರೂ ಕೂಡ ಇದನ್ನು ತೆರವು ಮಾಡುವಂಥ ಕೆಲಸ ಮಾಡಿಲ್ಲ. ಆಮೇಲೆ ಗುಜರಿ ಗಾಡಿಗಳನ್ನ ತೆರವು, ಅಂದರೆ ಬೆಂಗಳೂರು ರಸ್ತೆಗಳನ್ನ ಗುಜರಿ ಮಾಡೋಕ್ಕೆ ಬಿಡಲ್ಲ ಅಂತ ಏನು ಹೇಳಿದ್ದಾರೆ. 7 ದಿನ ಕಳೆದ ನಂತರದಲ್ಲೂ ಕಾರ್ಯಾಚರಣೆ ಶುರು ಆಗದಲ್ಲಿರೋದು ಇಲ್ಲಿ ಕಾಣಿಸ್ತಿರುವಂಥದ್ದು. ಒಂದೊಂದು ಗಾಡಿ ಈಗ ನಮಗೆ ಗಮನಕ್ಕೆ ಬಂದ ಹಾಗೆ ಬೆಂಗಳೂರಲ್ಲಿ ಒಟ್ಟು 4,000ಕ್ಕೂ ಹೆಚ್ಚು ಈ ರೀತಿಯ ಗಾಡಿಗಳು ನಿಂತಿರೋದ್ರ ಬಗ್ಗೆ ನಗರ ಟ್ರಾಫಿಕ್ ಪೊಲೀಸರು ವರದಿ ಕೊಟ್ಟಿದ್ದಾರೆ. ಅದಕ್ಕೆ ಈಗಾಗಲೇ 2,000ಕ್ಕೂ ಹೆಚ್ಚು ವಾಹನಗಳಿಗೆ ನೋಟಿಸ್ ಅಂಟಿಸುವಂಥ ಕೆಲಸ ಮಾಡಿದ್ದಾರೆ. ಆ ನೋಟಿಸ್ ಅಂಟಿಸ ನಂತರದಲ್ಲಿ ಖುದ್ದು ಸಚಿವರು ಹೇಳಿದ ಪ್ರಕಾರ ಸುಮಾರು 123 ವಾಹನಗಳು, ಅದಕ್ಕಿಂತ ಹೆಚ್ಚಿನ ವಾಹನಗಳು ಬಂದು ನೋಟಿಸ್ಗೆ ಉತ್ತರ ನೀಡಿ ಗಾಡಿನ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ. ಈ ರೀತಿ ಬೀಡಾಡಿ ವಾಹನಗಳು ಇನ್ನೂ ಬೆಂಗಳೂರಲ್ಲಿ ನಿಂತಿದೆ. ಇದನ್ನೆಲ್ಲ ತೆರವು ಕಾರ್ಯಾಚರಣೆ ಯಾವಾಗ ಮಾಡ್ತೀರಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಿರುವಂಥದ್ದು. ರಿಯಾಲಿಟಿ ಚೆಕ್ 4 ಹಿಂದೂ ರುದ್ರಭೂಮಿ ರಸ್ತೆ. ಹಿಂದೂ ರುದ್ರಭೂಮಿಯ ಮುಂಭಾಗದ ರಸ್ತೆಯಲ್ಲಂತೂ ಅನಧಿಕೃತ ವಾಹನಗಳ ಪಾರ್ಕಿಂಗ್ ಅಡ್ಡಿಯಾಗಿದೆ. ಜುಲೈ 15ಕ್ಕೆ ಇಲ್ಲಿ ನೋಟಿಸ್ ಅಂಟಿಸಿದ್ರೆ ಕೆಲ ವಾಹನ ಮಾಲೀಕರು ಯಾಕಪ್ಪ ಗಾಡಿ ಟೋ ಮಾಡಿ ಬಿಟ್ರೆ ಅಂತ ಗಾಡಿಗಳನ್ನ ತೆಗೆದ್ರೆ ಇನ್ನು ಕೆಲವರು ಗಾಡಿಯನ್ನು ಅಲ್ಲೇ ಬಿಟ್ಟಿದ್ದಾರೆ. ಒಂದು ಗಾಡಿಯಂತೂ ಗುಜರಿ ಗಾಡಿಯಾಗಿದ್ರೆ ಇನ್ನೊಂದು ಲಗೇಜ್ ಆಟೋದ ಮಾಲೀಕ ನೋಟಿಸ್ ಕಿತ್ತು ಹಾಕಿ ಗಾಡಿಯನ್ನ ಪಾರ್ಕಿಂಗ್ ಮಾಡಿರೋ ಜಾಗದಲ್ಲೇ ಬಿಟ್ಟಿದ್ದಾನೆ. ನಾವೀಗ ಮತ್ತೊಂದು ರಸ್ತೆಯಲ್ಲಿ ಇದ್ದೀವಿ. ಇದು ಯಾವ ರಸ್ತೆ, ಇಲ್ಲಿನ ಪರಿಸ್ಥಿತಿ ಏನು, ಟೋಯಿಂಗ್ ವೆಹಿಕಲ್ಸ್ಗಳನ್ನ ಅಂದರೆ ನೋಟಿಸ್ ಅಂಟಿಸಿದಂಥ ವಾಹನಗಳನ್ನ ತೆರವು ಮಾಡಿದಾರಾ ಅಥವಾ ಇಲ್ಲೇ ಇದೆಯಾ ಅದನ್ನು ತೋರಿಸ್ತೀವಿ. ದೃಶ್ಯಗಳಲ್ಲಿ ನೋಡ್ಬೋದು. ಇದು ಬೆಂಗಳೂರಿನ ಚಾಮರಾಜಪೇಟೆಯ ಬಳಿ ಇರುವಂತಹ TR ಮಿಲ್ ಅಂತ ಏನು ಫೇಮಸ್ ಇದೆ, ಹಿಂದೂ ರುದ್ರಭೂಮಿ ಇದೆ, ಆ ರಸ್ತೆ ಜಿಂಕೆ ಪಾರ್ಕ್ ರಸ್ತೆ ಅಂತಲೂ ಕೂಡ ಸ್ಥಳೀಯರು ಕರೀತಾರೆ. ಈ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಅನಧಿಕೃತವಾಗಿ ಪಾರ್ಕಿಂಗ್ ಆಗಿತ್ತು. ಖುದ್ದು GBA ಅಧಿಕಾರಿಗಳು ಬಂದು ಇಲ್ಲಿ ಕಮಿಷನರ್ ಆದಿಯಾಗಿ ಬಂದು ನೋಟಿಸ್ ಅಂಟಿಸುವಂಥ ಕೆಲಸ ಮಾಡಿದರು. ನೋಟಿಸ್ ಅಂಟಿಸಿದ ಮೇಲೆ ಕೆಲವು ಗಾಡಿಗಳನ್ನು ತೆರವು ಮಾಡುವಂಥದ್ದು ಮಾಲೀಕರು ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ಗಾಡಿ ನೋಡ್ತಿದ್ದೀರಾ, ಇದೊಂದು ಲಗೇಜ್ ಗಾಡಿ. ಇದಕ್ಕೆ ನೋಟಿಸ್ ಅಂಟಿಸಿರೋದು ಇಲ್ಲಿ ಕಾಣಿಸ್ತಾ ಇದೆ. ಆ ನೋಟಿಸ್ನ ಕಿತ್ತಿರುವಂಥದ್ದು. ಆ ನೋಟಿಸ್ನ ಕಿತ್ಬಿಟ್ಟು ಅವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ಥರ ಬಿಟ್ಟು ಹೋಗಿದ್ದಾರೆ. ಅಂದರೆ ಮಾಲೀಕರು ಯಾವ ಮಟ್ಟಕ್ಕೆ ಬೇಜವಾಬ್ದಾರಿತನ ತೋರಿಸ್ತಿದ್ದಾರೆ ಅಂದರೆ, ನೋಟಿಸ್ಗಳು ಇದ್ರೂ ನೋಟಿಸ್ ಅಂಟಿಸಾದ್ಮೇಲೆ ಅದನ್ನು ಗಾಡಿ ಎತ್ತಬೇಕು ಅಥವಾ ಬಿಡಬೇಕು ಅನ್ನೋದು ನೋಡ್ತಿಲ್ಲ. ಈ ರೀತಿಯಲ್ಲಿ ಗಾಡಿಗಳನ್ನ ರಸ್ತೆಯಲ್ಲೇ ಬಿಟ್ಟು ಹೋಗಿದ್ದಾರೆ. ಟೋಯಿಂಗ್ ಮಾಡ್ಕೊಂಡ್ಮೇಲೆ ನೋಡೋಣ ಅಂತ. ಮತ್ತು ಈ ರಸ್ತೆಯಲ್ಲಿ ಇನ್ನೊಂದು ಗಾಡಿನೂ ಕೂಡ ನಿಂತಿದೆ, ಅದನ್ನು ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಅದೊಂದು ಗಾಡಿ ಏನು ಸಚಿವರು ಹೇಳ್ತಿದ್ದು ಬೆಂಗಳೂರು ರಸ್ತೆಗಳು ಗುಜರಿ ಮಾಡಿಬಿಟ್ಟಿದ್ದಾರೆ ಅಂತ. ಇಲ್ಲೊಂದು ಗಾಡಿ ನಿಂತಿದೆ, ನಿಮ್ಗೆ ಕಾಣಿಸ್ತಿದೆ, ಟಿಫನ್ ಬಾಕ್ಸ್ ಅಂತ. ಇದೊಂಥರ ಗುಜರಿ ಗಾಡಿ ಥರನೇ ಕಾಣಿಸ್ತಾ ಇದೆ. ಯಾಕಂದರೆ ಬೆಂಗಳೂರು ರಸ್ತೆನ ಇವರು ಗುಜರಿ ಯಾವ ರೀತಿ ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಸ್ಪಷ್ಟ ಉದಾಹರಣೆ ಇಲ್ಲಿ ನಿಂತಿರುವಂಥ ಈ ಗಾಡಿನ ಅಪ್ಪ ಅಮ್ಮ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನೋಟಿಸ್ ಇದೆಯಾ ಅಂತ ನಾವು ನೋಡ್ಬೋದು. ಇಲ್ಲಿ ನಿಮಗೀಗ ನೋಡ್ತಿದ್ದೀರಾ GBA ಸಿಬ್ಬಂದಿಗಳು ಬಂದು ನೋಟಿಸ್ ಅಂಟಿಸಿರೋದು ಕಾಣಿಸ್ತಾ ಇದೆ. 14ನೇ ತಾರೀಕು ಅಂದರೆ ಕಳೆದ 10 ದಿವಸ ಆಗೋಗಿದೆ ಇದು ನೋಟಿಸ್ ಅಂಟಿಸಿ. ಟೋಯಿಂಗ್ ಕಾರ್ಯಾಚರಣೆ ಇನ್ನೂ ಶುರು ಆಗಿಲ್ಲ. ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು. ಸಾಂಕೇತಿಕವಾಗಿ ನೀವು ಚಾಲನೆ ಕೊಟ್ಟಿದ್ದೀರಾ, ಅದಕ್ಕಿಂತ ಮುಂಚೆ ನೋಟಿಸ್ ಅಂಟಿಸುವಂಥ ಕೆಲಸ ಆಗಿದೆ. ಆ ನಂತರದ ಪ್ರಕ್ರಿಯೆ ವಿಳಂಬ ಆಗ್ತಿದೆ ಅಂತ ಅನ್ನೋದಲ್ಲೂ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂಥದ್ದು. ಒಟ್ನಲ್ಲಿ ನೋಟಿಸ್ ನೀಡಿ 1 ವಾರ ಗಡುವು ಮುಗಿದಿದ್ರು ಇನ್ನೂ ಕೆಲ ವಾಹನಗಳು ಬಿಡಾಡಿಯಾಗಿಯೇ ರಸ್ತೆಯಲ್ಲೇ ಇದ್ದಾವೆ. GBA ಮತ್ತು ಟ್ರಾಫಿಕ್ ಪೊಲೀಸರು ಜಂಟಿಯಾಗಿ ಟೋಯಿಂಗ್ ಮಾಡಿ ಮುಂದಿನ ಕ್ರಮ ಅಂದಿದ್ರು. ಆದ್ರೆ ಕ್ರಮ ಮಾತ್ರ ಇನ್ನೂ ಕೈಗೊಂಡಿಲ್ಲ. ಇನ್ನಾದ್ರೂ ನೋಟಿಸ್ ಅಂಟಿಸೋದು ಮಾತ್ರವಲ್ಲ, ಗಡುವು ಮುಗಿದ ವಾಹನವನ್ನ ಗುಜರಿಗೆ ಹಾಕುವ ಕೆಲಸವನ್ನು ಸರಿಯಾಗಿ ಮಾಡ್ತಾರಾ ಕಾದ್ ನೋಡ್ಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.